ಫ್ರೆಂಡ್ಸ್ ಇದ ನೋಡ್ರಿ ಉಜ್ಜೈನ್ ಇಲ್ಲಿ ನೋಡ್ರಿ ಅನ್ನಾವತ್ ಆಟೋ ಐತಿದೆ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಹೊಂಟೀನಿ ಸೋಲೋ ಹೊಂಟೀನಿ ಟ್ರಿಪ್ಪಿಗೆ. ಎಲ್ಲಿ ಹೊಂಟೀನಿ ಅಂದ್ರೆ ತಮ್ಮನೇಲಾಗ ನೋಡಿ ಗೊತ್ತಾಗಿರ್ಬೋದು ನಿಮ್ಗೆ. ಉಜ್ಜೈನ್ ಮಹಾಕಾಳಿಗೆ ಹೊಂಟೀನಿ. ಹೋಗೊಂಬರ್ರಿ ಈಗ ನೋಡ್ರಿ ಇಲ್ಲಿ ಕಿರಣ ಬಿಡಾಕ್ ಬಂದ ಅನ್ನ ರೈಲ್ವೆ ಸ್ಟೇಷನಿಗೆ. ನನಗೆ ಒಬ್ಬನೇ ಹೊಂಟೀನಿ, ಫಸ್ಟ್ ಟೈಮ್ ಹೊಂಟೀನಿ ಸೋಲೋ. ನೋಡೋಂಬರ್ರಿ ಹೆಂಗೆ ಎಕ್ಸ್ಪೀರಿಯನ್ಸ್ ಆಕೈತಿ ಹೆಂಗಿಲ್ಲ. ಅಲ್ಲೇನು ಮುಂದೆ ಟ್ರೈನ್ ಬರತ್ತಲ್ರಿ, ಅದ ನೋಡ್ರಿ ನಮ್ಮ ಟ್ರೈನ್ ಯಶವಂತಪುರ ಟು ಚಂಡೀಗಢ. ಅದೇ ಟ್ರೈನ್ದಾಗ ಹತ್ತಬೇಕ್ರಿ ನಾವೀಗ. ಫ್ರೆಂಡ್ಸ್ ನಿನ್ನೆ ರಾತ್ರಿ ಟ್ರೈನ್ ಹತ್ತಿದ್ದೆ ರೀ. ಈಗ ಮುಂಜಾನೆ ಆಗೈತಿ. ಈಗ ಜಸ್ಟ್ ಪುಣೆ ದಾಟೈತಿ ರೀ. ಇನ್ನು ನಾವು ಭೋಪಾಲ್ ಮಠ ಹೋಗ್ಬೇಕು. ಭೋಪಾಲ್ ಹೋದ್ಮ್ಯಾಗ ಅಲ್ಲಿಂದ ಉಜ್ಜೈನಿಗೆ ಹೋಗ್ಬೇಕು. ಭೋಪಾಲಿಗೆ ರಾತ್ರಿ 12 ಗಂಟೆ ಮಟ್ಟ ಹಾಕೈತಿ ರೀ ಅದು. ಇವತ್ತು ಡೇಟ್ ಆಗಸ್ಟ್ 15 ರೀ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮತ್ತು ಸಂಗೊಳ್ಳಿ ರಾಯಣ್ಣ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್ ಇದು ನಾನು ಫಸ್ಟ್ ಟೈಮ್ ಹೊಂಟೀನಿ ರೀ ಸೋಲೋ. ಇಷ್ಟು ದೂರ ಮಠ ಮಧ್ಯಪ್ರದೇಶ ಮಠ ಹೊಂಟಿತ್ತು ಫಸ್ಟ್ ಟೈಮ್. ಸೊ ಮನ್ಯಾಗ ಭಾಳ ಟೆನ್ಷನ್ ಆಗಿದ್ರು ಮಮ್ಮಿ. ಅವಾಗ ಕಾಲ್ ಮಾಡತ್ತೀನಿ, ಟೆನ್ಷನ್ ಆಗ್ಯಾರ. ಸೊ ನೋಡ್ಬೇಕು ಈಗ ಹೆಂಗೆ ಆಕೈತೆ ಹೆಂಗೆಲ್ಲ. ಬಟ್ ಸ್ವಲ್ಪ ನರ್ವಸ್ದಾಗ ಅದೀನಿ ರೀ ನಾನು. ಬಟ್ ಒಂದಂತರೂ ಖರೆ ಈ ಜರ್ನಿ ಮಾತ್ರ ಭಾಳ ಮೆಮೊರೇಬಲ್ ಆಗಿರ್ತೈತೆ ರೀ ನನಗರ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ರೀ, ಗುಟ್ಕಾ ಮಾರಾಕತ್ತಾರ, ವಿಮಲ್ ಸಿಗರೇಟ್ ಮಾರಾತ್ತಾರ. ಏನ್ರಿಪ್ಪ ಫುಲ್ ಹೊಲಸು ಹಿಡಿಸಿಬಿಟ್ರೆ ಟ್ರೈನ್ದಾಗ. ಫ್ರೆಂಡ್ಸ್ ಊಟ ಮಾಡತ್ತೀನಿ ನೋಡ್ರಿ ಟ್ರೈನ್ದಾಗ. 120 ಅಂತ ವೆಜ್ ಥಾಲಿ ನೋಡ್ರಿ. ಚಪಾತಿಯೋ ಏನು ರೋಟಿಯೋ ಪೂರಿಯೋ ಏನು ಗೊತ್ತಾಗ್ತಿಲ್ಲ. ಫುಲ್ ಘಟ್ಟ ಐತಿ ಮತ್ತು ಉಳ್ಕಿದ್ದೆಲ್ಲ ಚಲೋ ಐತಿ. ಫ್ರೆಂಡ್ಸ್ ಈಗ ಜಸ್ಟ್ ಇಳಿದಿರಿ. 26 ಅವರ್ಸ್ ಜರ್ನಿ ಮಾಡೀನಿ ರೀ ಹುಬ್ಳಿಲೇ ಭೋಪಾಲ್ ಮಠ. ಟ್ರೈನ್ದಾಗ ಮಜಾ ಬಂತು. ಮಂದಿ ಪರಿಚಯ ಆದ್ರಿ ಮತ್ತು ಅವ್ರು ಕೂಡ ಮಾತಾಡೋಕೆ ಚಲೋ ಅನ್ನಿಸ್ತು, ಮಜಾ ಅಂತ. ಮಾತ್ರ ನೆಗೆಟಿವ್ ಪಾಯಿಂಟ್ ಏನಂದ್ರೆ ಟ್ರೈನ್ದಾಗ ಗುಟ್ಕಾ ತಂಬಾಕು ಸಿಗರೇಟ್ ಎಲ್ಲ ಮಾರಾತಾರ. ಅಲ್ಲೇ ಸಿಗರೇಟ್ ಹೊಡ್ಯಾತಾರ ಮಂದಿ. ಹೊಲಸ ಅನ್ಸಾತೈತೆ ಅದೊಂದು. ಬಟ್ ಓವರಾಲ್ ಮತ್ತು ಮಂದಿನೂ ನನ್ನ ಕುಟ್ಟಾಗ ಬೆಟ್ಟ ಆದವ್ರು ಅವ್ರಿಗೆಲ್ಲ ಚಲೋ ಮಾತಾಡಿದೆ ನಾನು, ಚಲೋ ಅನ್ನಿಸ್ತು. ಫ್ರೆಂಡ್ಸ್ ಇದೇನು ಹಿಂದೈತೆ ನೋಡ್ರಿ ಟ್ರೈನ್. ಇದೇ ಟ್ರೈನಾಗ ಬಂದಿದ್ದು ನಾವು. 12 ಗಂಟೆ ಆಗಿತ್ತು ಈಗ. ಭೋಪಾಲ್ ರೈಲ್ವೆ ಸ್ಟೇಷನ್ದಾಗ ಅದೀನಿ ಈಗ. ಇಲ್ಲೇ ಟಿಕೆಟ್ ತಗ್ಸಕ್ಕೆ ಹೋಗ್ಬೇಕು ನಾನೀಗ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಹೋಗ್ಬೇಕಂತ. ಇದು ಪ್ಲಾಟ್ಫಾರ್ಮ್ ನಂಬರ್ 3 ಮತ್ತು 4 ಐತಿ. ಬರೀ ಮೊದಲು ಟಿಕೆಟ್. ಫ್ರೆಂಡ್ಸ್ ಇದು ಭೋಪಾಲ್ ಜಂಕ್ಷನ್ ನೋಡ್ರಿ ಹೆಂಗೆ ಕಾಣತೈತೆ ಹೊರಗಿಂದ. ಮಸ್ತ್ ಮಾಡ್ಯಾರ ರೀ ಡೆಕೋರೇಷನ್ ಎಲ್ಲ. ತಿರಂಗದ ಮಾಡ್ಯಾರ. ಮತ್ತು ನೋಡ್ರಿ ಎಲ್ಲ ಅಂಗಡಿ ಎಲ್ಲ ಚಲೋ ಅದಾವ, ಎಲ್ಲ ಕಡೆನೂ ಚಲೋ ಅದಾವ. 12 ಗಂಟೆ ಆಗೈತೆ ಅಂತ ಅನ್ಸಾತೇ ಇಲ್ಲ. 6 ಗಂಟೆ 7 ಗಂಟೆ ಆಗತ್ತೆ ಅನ್ಸಾತೈತಿ ನೋಡ್ರಿ. ಇಲ್ಲೇ ನೋಡ್ಬೋದು ಎಲ್ಲ ಕಡೆನೂ ಅಂಗಡಿ ಚಲೋ ಅದಾವ ಇಲ್ಲೇ ಸ್ಟೇಷನ್ ಮುಂದೆ. ಸೊ ನೋಡ್ಬೋದು ರೀ ಇದು ಭೋಪಾಲ್ ರೈಲ್ವೆ ಸ್ಟೇಷನ್ದಾಗ ನೋಡ್ರಿ ಎಷ್ಟು ಚೆಂದಾಗಿ ಹಿಂಗೆ ಮಾಡ್ಯಾರಂತ. ಮಸ್ತ್ ಕಾಣತೈತಿ ರೀ ಭೋಪಾಲ್ ರೈಲ್ವೆ ಸ್ಟೇಷನ್. ಮಸ್ತ್ ಚಂದ ಅನ್ಸತೈತಿ. ಫ್ರೆಂಡ್ಸ್ ಈಗ ಟ್ರೈನ್ ಟಿಕೆಟ್ ತೊಗೊಂಡಿನಿ ರೀ ಅಲ್ಲಿ. ಟ್ರೈನ್ ಟಿಕೆಟ್ 75 ರೂಪೀಸ್ ಐತಿ. ಭೋಪಾಲ್ ಉಜ್ಜೈನ್ ಮಠ 183 ಕಿಲೋಮೀಟರ್ಸ್ ಐತಿ ಭೋಪಾಲ್ ಉಜ್ಜೈನ್. ಸೊ ಈಗ 4 ನಂಬರ್ ಪ್ಲಾಟ್ಫಾರ್ಮ್ದಾಗ ಬರ್ತೈತಂತ್ರಿ. ಈಗ ನಾ ಇದ್ದಿದ್ದು 1 ನಂಬರ್ ಪ್ಲಾಟ್ಫಾರ್ಮ್ ಇದೆ ನೋಡ್ರಿ. ಮಂದಿ ಎಲ್ಲರೂ ಎಷ್ಟು ಮಂದಿ ಮಕ್ಕೊಂದಾರ ಇಲ್ಲೇ. ಸ್ವಲ್ಪ ಬ್ಯುಸಿ ಐತಿ ರೈಲ್ವೆ ಸ್ಟೇಷನ್. ಕ್ರೌಡ್ ಭಾಳ ಐತಿ ಇಲ್ಲೂ. ಫ್ರೆಂಡ್ಸ್ ಟ್ರೈನ್ದಾಗ ಹತ್ತೀನಿ ರೀ ಈಗ ಉಜ್ಜೈನ್ ಟ್ರೈನಿಗೆ. ಫುಲ್ ಖಾಲಿ ಟ್ರೈನ್ ನೋಡ್ಬೋದು. ಫುಲ್ ಖಾಲಿ ಐತಿ ಟ್ರೈನ. ಮುಂದೆ ಎಷ್ಟು ಆಕೈತೋ ಏನಿಲ್ಲ ಗೊತ್ತಿಲ್ಲ. ಸೀದಾ ಮುಕ್ಕೊಂಬಿಡ್ತೀನಿ ರೀ ಈಗ. ಟೈಮ್ 1 ಗಂಟೆ ಆಗೈತಿ. ಫ್ರೆಂಡ್ಸ್ ಫೈನಲಿ 34 ತಾಸು ಜರ್ನಿ ಮಾಡಿ ಉಜ್ಜೈನ್ ಜಂಕ್ಷನಿಗೆ ಈಗ ಜಸ್ಟ್ ಇಳ್ದೀನಿ ರೀ ಈಗ. ಫ್ರೆಂಡ್ಸ್ ಇದ ನೋಡ್ರಿ ಉಜ್ಜೈನ್ ಜಂಕ್ಷನ್. ಹೊರಗಿಂದ ಹೆಂಗೆ ಕಾಣ್ತೈತೆ ಅಂದ್ರೆ ಈ ಥರ ಕಾಣ್ತೈತೆ ನೋಡ್ರಿ ಉಜ್ಜೈನ್ ರೈಲ್ವೆ ಸ್ಟೇಷನ್. ಇಲ್ಲಿ ನೋಡ್ರಿ ಅನ್ನಾವತ್ ಆಟೋ ಐತಿದೆ ನೋಡ್ರಿ. ಹೆಂಗದ ಆಟೋ ಎಲ್ಲ ನೋಡ್ರಿ. ಇಲ್ಲಿ ಆಟೋ ಹೆಂಗೈತೆ ಹಂಗೆ ಮಸ್ತ್ ಐತಿ. 1 ನಂಬರ್ ಐತೆ ಆಟೋ. ಅನ್ನಾವತ್ ಆಟೋ ಐತ್ರಿ ಇದೆ. ಆಟೋದಾಗ ಕುಂತಿದ್ದು ನೋಡ್ರಿ ಹಂಗೆ ನೋಡ್ರಿ. ಈ ಥರ ಆಟೋದಾಗ ಶೇರಿಂಗ್ ಆಟೋದಾಗ ಹೋದ್ರೆ ಒಬ್ಬರಿಗೆ 20 ರೂಪಾಯಿ ತೊಗೊತಾರೆ. ಮಹಾಕಾಲ್ ಮಂದಿರ್ ಮಠ ರೈಲ್ವೆ ಸ್ಟೇಷನ್ಗೆ ಮಹಾಕಾಲ್ ಮಂದಿರ್ ಮಠ 20 ರೂಪಾಯಿ ತೊಗೊತಾರೆ.
1 hour later. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದೇ ರೂಮ್ ರೀ, ಸಣ್ಣ ರೂಮ್ ಐತಿ. 2 ದಿನಕ್ಕೆ 1200 ರೂಪಾಯಿ ಹೇಳ್ರಿ. ಹಂಗೆ ಕಮ್ಮಿ ಸಿಕ್ತಿದ್ದು ರೀ. ಮತ್ತು ನಂಗೆ ಅಡ್ಡಾಡೋಕೆ ಪೇಷನ್ಸ್ ಇರಲಿಲ್ಲ ರೀ. ಫುಲ್ ಟೈರ್ಡ್ ಐತಿ, ನಿದ್ದೆ ಮಾಡಿರಲಿಲ್ಲ. ಈಗ ಇಲ್ಲಿಂದ ಫ್ರೆಶ್ ಆಗೋಣ. ಅಲ್ಲಿ ನದಿ ಐತ್ರಿ, ಶ್ರೀರಾಮ್ ಘಾಟ್ ಅಂತ ಹೇಳ್ತಾರೆ ರೀ. ಅಲ್ಲಿ ಹೋಗಿ ಸ್ನಾನ ಮಾಡೋಣಂತ ಬರ್ರಿ. ಗೂಗಲ್ ಮ್ಯಾಪ್ದಾಗ ಲೊಕೇಶನ್ ಹಾಕಿ ಇವ್ರು ಕೇಳ್ಕೊಂಡು ಹೊಂಟಿ ನೋಡ್ರಿ. ಈಗ ನೋಡ್ಬೋದು ಇಲ್ಲಿ ಎಷ್ಟು ಮಂದಿ ಅಂತ. ಸೊ ನೋಡ್ಬೋದು ಇದ ನೋಡ್ರಿ ರಾಮ್ ಘಾಟ್, ಶ್ರೀರಾಮ್ ಘಾಟ್ ಅಂತಾರೆ ಇದಕ್ಕೆ. ನೋಡ್ರಿ ನೀರು ಎಷ್ಟುಕೊಂಡು ಬಂದಿದ್ದಿ, ನೀರು ಭಾಳ ಬಂದಿದ್ರಿ. ಯಾಕಂದ್ರೆ ಮಳೆಗಾಲದಾಗ ಬಂದಿ ನಾನು, ಅದಕ್ಕೆ ನೀರು ಐತ್ರಿ ಭಾಳ. ನೋಡ್ಬೋದು ಭಾಳ ಮಂದಿ ಭಕ್ತಾದಿಗಳಿಲ್ಲ ಸ್ನಾನ ಮಾಡತ್ತಾರ. ಸಿಪ್ರಾ ನದಿ ನೋಡ್ರಿ ಇದು, ನೀರು ಭಾಳ ಐತ್ರಿ. ಮತ್ತು ಆ ಕಡೆ ಹೋಗ್ಬರ್ರಿ ಈಗ. ಫ್ರೆಂಡ್ಸ್ ಈ ವಿಡಿಯೋದಾಗ ನಾ ಎಲ್ಲೆಲ್ಲ ಅಡ್ಡಾಡಿ ನೋಡ್ರಿ, ಎಲ್ಲ ವಾಕ್ಯಬಲ್ ಡಿಸ್ಟೆನ್ಸ್ ಅದಾವ. ಮಹಾಕಾಲ್ ಮಂದಿರ ನಿಯರ್ ಬೈನ ಅದಾವ. ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ಡಿಸ್ಟೆನ್ಸ್ದಾಗ ಅದಾವ. ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಕಾಲೆಲ್ಲ ಭಾಳ ಜಾರ ಆತಾವ. ಸ್ವಲ್ಪ ಸ್ಲೋ ಹೊಂಟಿನ ಅದಕ್ಕೆ ರಾಮ್ ಘಾಟದಾಗ ಜಳಕ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾ ಒಬ್ಬನೇ ಇದ್ದೆ. ಯಾರು ಇದ್ರೆ ಮತ್ತು ಸಾಮಾನೆಲ್ಲ ಕಾಯಕೊಬ್ರು ಬೇಕಲ್ರಿ, ಅದಕ್ಕೆ ಜಳಕ ಮಾಡೋಕ್ಕಾಗಿಲ್ಲ. ಫ್ರೆಂಡ್ಸ್ ಈಗ ನಾ ಬಂದ ಈಗ 2 ತಾಸು ಆತ್ರಿ. ಈಗ ಜಸ್ಟ್ ಎಲ್ಲಿ ನೋಡ್ತಿರಲ್ಲಿ ಮಂದಿರ ಅದಾವ್ರಿ, ಭಾಳ ಮಂದಿರ ಅದಾವ. ಎಲ್ಲಿ ನೋಡ್ತಿರಲ್ಲಿ ಒಟ್ಟು ಪೂರ ಒಂಥರ ಮಸ್ತ್ ಅಂದ್ರೆ ಮಸ್ತ್ ಅನ್ಸಾದೈತಿ ರೀ. ಇಲ್ಲಿ ಬಂದ್ರೆ ವೈಭವ ಬೇರೆ ಅನ್ಸಾದೈತಿ. ಫ್ರೆಂಡ್ಸ್ ಅದೇನು ಮುಂದೆ ಕಾಣತೈತಿ ನೋಡ್ರಿ, ಅದು ಹರಸಿದ್ಧಿ ಮಂದಿರ ರೀ. 51 ಶಕ್ತಿಪೀಠದಾಗ ಇದೊಂದು ಶಕ್ತಿಪೀಠ. ಮತ್ತು ಸಂಜೆಗೆ ಬರೋಣ ಅಂತ್ರಿ, ಇಲ್ಲೇ ಸಂಜೆಗೆ ಪೂಜೆ ಇರ್ತದಂತ. ಮತ್ತು ಸಂಜೆಗೆ ಬರೋಣ ಅಂತ ಈಗ ಹಂಗೆ ಹೊಂಟಿದ್ದೆ. ಸುಮ್ಮನೆ ಒಂದು ವಿಡಿಯೋ ತಗೊಂಡು ಅಂತೇಳಿ ಈಗ ಸೀದಾ ರೂಮ್ ಕಡೆ ಹೋಗಿ ಫ್ರೆಶ್ ಆಗಿ ಮತ್ತು ದರ್ಶನಕ್ಕೆ ಪಾಳೆ ಹಚ್ಚೋಣ ಅಂತ ಈಗ ಮಹಾಕಾಲಿಂದ. ಈಗ ರೆಡಿ ಆಗೀನಿ ದರ್ಶನ ಮಾಡಕ್ಕೆ. ನೋಡ್ರಿ ಇಲ್ಲಿ ಸೌಂಡ್ ಬರೋದಿತ್ತಲ್ಲ, ಅಲ್ಲಿ ಆರತಿ ಆಗತ್ತೈತಂತ ಅಲ್ಲಿ. ಅದ್ರದ್ದು ಆರ್ತಿದ ಸೌಂಡ್ ಅಂತದ ನೋಡ್ರಿ ಹೆಂಗೆ ಹಚ್ಚಾರ, ಮಸ್ತ್ ಹಚ್ಚಾರ ಅವ್ರ ಅಜ್ಜಿಯವ್ರ. ದರ್ಶನಕ್ಕೆ ಪಾಳೆ ಹಚ್ಚಂಬರ್ರಿ. ಅಲ್ಲೇ ಇವ್ರೇನು ಹಚ್ಚಿದ್ರಲ್ರಿ, ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ರೊಕ್ಕ ಏನು ಕೇಳಿದ್ರಿ, ನಿಮ್ಗೆ ಮನಸ್ಸಿದ್ರೆ ಕೊಡ್ರಿ ಇಲ್ಲ ಅಂದ್ ಬಿಡ್ರಿ ಅಂತ ಹೇಳಿದ್ರು ನೋಡ್ರಿ. ಅದೊಂದು ಭಾಳ ಚಲೋ ಅನಿಸುತ್ತೆ. ಅಜ್ಜಿಯವ್ರು ಇದ್ರು ಅವ್ರು, ರೊಕ್ಕದ ಸಂಬಂಧ ಮಾಡತ್ತಿಲ್ಲ, ಧರ್ಮದ ಸಂಬಂಧ ಮಾಡತ್ತಾರ. ಭಾಳ ಚಲೋ ಅನಿಸುತ್ತೆ. ಆರತಿ ಆಗತ್ತೈತೆ ನೋಡ್ರಿ, LED ವಾಲ್ ಹಾಕ್ಯಾರ. ನೋಡ್ರಿ ಕ್ರೌಡ್ ಹೆಂಗೈತಿ ಇಲ್ಲ, ಕ್ರೌಡ್ ಮಾತ್ರ ಭಾಳ ಐತ್ರಿ ಇಲ್ಲಿ. ನೋಡ್ಬೋದು ಶ್ರದ್ಧಾಳು ಭಾಳ ಮಂದಿ ಬಂದಾರ. ಅಲ್ಲಿ ಏನೈತೆ ನೋಡ್ರಿ, ಅಲ್ಲಿ ಲೈನ್ ಐತೆ ನೋಡ್ರಿ, ಅದು ದರ್ಶನದ ಪಾಳೆ ಅದ. ಯಾವಾಗ ಮಟ್ಟ ಹಾಕಿದ್ ಗೊತ್ತಿಲ್ಲ, ಹಂಗೆ ಕೇಳೋಣ ಅಂತ ಯಾರಿಗಾರ ಇಲ್ಲಿ. ಪಾಳೆಗೆ ನಿಂದ್ರೋಣ ಬರ್ರಿ, ಎಷ್ಟು ತಾಸಾಗಾರ ಆಗಲಿ ಅದ. ಪಾಳೆಗೆ ಮಾತ್ರ ನಿಂದ್ರೋದ. ಫ್ರೆಂಡ್ಸ್ ಹಿಂಗೆ ನೋಡ್ಬೋದು ಪಾಳೆಗೆ ಹಚ್ಚಿನ್ರಿ ಈಗ. में
ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಮ್ಯಾಗಿಂದ ಬಿಡ್ತಾರ್ರಿ ನೋಡಾಕ ಶಿವಲಿಂಗ. ನೋಡ್ರಿ ಶಿವಲಿಂಗ ಕಾಣತೈತಿ ನೋಡ್ರಿ ಇಲ್ಲಿ. ಹರ ಹರ ಮಹಾದೇವ್. ಮ್ಯಾಗ ಶಿವಲಿಂಗ ದರ್ಶನ ಮಾಡಿ ಮತ್ತು ನಾವು ತಳಗ ಹೊಂಟಿವಿ ನೋಡ್ರಿ. ಈಗ ನೋಡ್ಬೋದು ನೀವು ಎಷ್ಟು ಮಂದಿ ಭಕ್ತಾದಿಗಳು ಬಂದಾರ. ಭಾಳ ಮಂದಿ ಬಂದಾರ, ಯಾಕಂದ್ರೆ ಶ್ರಾವಣದಿಂದ ತಿಂಗಳ. ಫ್ರೆಂಡ್ಸ್ 250 ಕೊಟ್ಟ ಸ್ಪೆಷಲ್ ದರ್ಶನ ತೊಗೊಂಡ್ರೆ 15 to 20 ನಿಮಿಟ್ಸ್ ಮಟ ದರ್ಶನ ಆಕೈತಿ. ಮತ್ತು ಶಿವಲಿಂಗ ಮುಂದೆ ಮಟ ನೋಡಾಕ್ ಬಿಡ್ತಾರೆ. ನಾ ಸ್ಪೆಷಲ್ ದರ್ಶನ ಏನು ತೊಗೊಂಡಿಲ್ರಿ, ಸೊ ಹಂಗೆ ಹೊಂಟೀನಿ ನಾರ್ಮಲ್. ನೋಡಮ್ ಬರ್ರಿ. ಹರ ಹರ ಮಹಾದೇವ್. ಫ್ರೆಂಡ್ಸ್ ಶಿವಲಿಂಗಿನ ದರ್ಶನ ಮಾಡ್ಕೊರಿ ಎಲ್ಲರೂ. ಇದ್ದ ಶಿವಲಿಂಗ 12 ಜ್ಯೋತಿರ್ಲಿಂಗದಾಗ ಒಂದ್ರಿ. ಉಜ್ಜೈನ್ ಮಹಾಕಾಲೇಶ್ವರ್. ಜೈ ಮಹಾಕಾಲ್. ಫ್ರೆಂಡ್ಸ್ ಅಲ್ಲಿ ಗಣಪತಿ ಗುಡಿದಾಗ ನೋಡ್ರಿ ಈ ಥರ ದಾರ ಕಟ್ತಾರೆ ಕೈಗೆ. ಎಲ್ಲರೂ ಕಟ್ತಾರೆ, ಯಾರು ಬೇಕಾದ್ರೆ ಕಟ್ಟಿಸ್ಕೋಬೋದು. ಫ್ರೆಂಡ್ಸ್ ಈಗ ಜಸ್ಟ್ ದರ್ಶನ ಆತ್ರಿ. ದರ್ಶನ ಒಂದು ತಾಸ್ದಾಗ ಆತ್ರಿ. ಚಲೋ ದರ್ಶನ ಮಾತ್ರ ಭಾಳ ದೂರಲೇ ನೋಡಾಕ್ಬಿಟ್ರೆ ಸಮಯ ಬಿಡಲಿಲ್ಲ. ಇದ್ದ ಭೋಜನಾಲಯ ನೋಡ್ರಿ ಇದು. ಅಲ್ಲಿ ಟೋಕನ್ ಇಸ್ಕೊಂಬಂದು ಇಲ್ಲಿ ಬಂದು ಊಟ ಮಾಡ್ಬೇಕು. ಫ್ರೆಂಡ್ಸ್ ಈಗ ಮಹಾಕಾಲ್ ದರ್ಶನನೂ ಆತ್ರಿ, ಮತ್ತು ಇಲ್ಲಿ ಭೋಜನಾಲಯದಾಗ ಊಟನೂ ಆತ. ಮಸ್ತ್ ಐತ್ರಿ ಭೋಜನಾಲಯದಾಗ. ಬಾಮ್ದು ಗೊತ್ತಿಲ್ರಿ ಅದ ಇಲ್ಲಿ ಊಟ ಕೊಡ್ತಾರಂತೇಳಿ. ಇಲ್ಲಿ 2 hours later. ಫ್ರೆಂಡ್ಸ್ ಮಹಾಕಾಲ್ ದರ್ಶನ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ದೀರಿ. ರೆಸ್ಟ್ ಮಾಡಿ ಈಗ ಇಲ್ಲಿ ಬಂದೀನಿ. ಭಾರತ್ ಮಾತಾ ಮಂದಿರ ಐತ್ರಿ ಇಲ್ಲಿ ನೋಡ್ರಿ. ಭಾರತ್ ಮಾತಾ ಮಂದಿರ ಮಹಾಕಾಲ್ ಮಂದಿರ ಕಡೆನೇ ಇದ್ದು. कितना हुआ एक शर्ट को? 100 ರೂಪಾಯಿ ನೋಡ್ರಿ ಆ ಶರ್ಟಿಗೆ. ಫ್ರೆಂಡ್ಸ್ ಈಗ ಮಾರ್ಕೆಟ್ ಅಡ್ಡಾಡೋಣ ಬರ್ರಿ ಎಲ್ಲ ಕಡೆ. ಫ್ರೆಂಡ್ಸ್ ಇಲ್ಲಿ ಹೇಳ್ತೀನಿ ರೀ, ಉಜ್ಜೈನ್ದಾಗ ಇಷ್ಟೊಂದು ಮಂದಿರ ಅದಾವ ಅಂದ್ರೆ ಎನ್ಸಕ್ಕಾಗೋದಿಲ್ಲ ರೀ. ಅಷ್ಟೊಂದು ಮಂದಿರ ಅದಾವ ಇಲ್ಲೇ. ಒಂದಕ್ಕೆ ಒಂದು ಮಸ್ತ್ ಅದಾವ, ಮಸ್ತ್ ಅದಾವ. ಮಹಾಕಾಲ್ ಮಂದಿರ ಕಡೆನ ಅದೀನಿ ಇನ್ನೂ ಮಟನು. ನಾಳೆ ಕಾಲ ಬೈಲು ಮಂದಿರ ಕಡೆ ಹೋಗ್ಬೇಕು. ಫ್ರೆಂಡ್ಸ್ ಇದು ಹರಸಿದ್ಧಿ ಮಾತಾ ಮಂದಿರ ರೀ. 51 ಶಕ್ತಿ ಪೀಠದಾಗ ಇದೊಂದು ಮಹಾಕಾಲ್ ಮಂದಿರ ಕಡೆನ ಐತ್ರಿ ಇದು. ಫ್ರೆಂಡ್ಸ್ ಇದ ನೋಡ್ರಿ ಹರಸಿದ್ಧಿ ಮಾತಾ ಮಂದಿರ. ಈಗ ದರ್ಶನ ಮಾಡ್ಕೊಂಬಂದೆ. ಇಲ್ಲೆಲ್ಲ ದೀಪ ಹಚ್ಚಾರ ನೋಡ್ರಿ. ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾನತ್ತಾರ ನೋಡ್ರಿ ಅವರು. ನೋಡ್ರಿ ಪ್ರಿಪ್ರೇಷನ್ ಮಾಡತ್ತಾರ ಅವ್ರು. ಈಗೆಲ್ಲ ದೀಪ ಹಚ್ತಾರಂತ ಇಲ್ಲೇ. ಪೂರ ಭಜನೆ ಮಾಡ್ತಾರ್ರಿ ಇಲ್ಲೇ ಮಾತಾದ. ನೋಡ್ರಿ ಅಲ್ಲೊಂದು ಇದು ಹಚ್ಚಿದ್ರಿ ರೀ, ಚಂದನ ಹಚ್ಚಿದ್ರೆ ನೋಡ್ರಿ ಇಲ್ಲಿ ಹೆಂಗೆ ಹಚ್ಚಾರ. ಇದು ಮಾತಾದಂತಿದೆ. ಫ್ರೆಂಡ್ಸ್ ಈಗ ಶ್ರೀರಾಮ್ ಘಾಟ್ದಾಗ ಆರತಿ ಇರ್ತೈತಂತ್ರಿ. ಅದು ಆರತಿ ನೋಡಂಬರ್ರಿ ಈಗ. ಆಮೇಲೆ ಅದು ಆರತಿ ಆದ್ಮೇಲೆ ಇಲ್ಲಿ ಹರಸಿದ್ಧಿ ಮಂದಿರದ ಆರತಿ ಚಾಲು ಆಕೈತಂತ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದ್ರಿ ಎಲ್ಲ ಮಂದಿ ಬಂದು ಕುಂತಾರ. ಇಲ್ಲೇ ಆರತಿ ಆಕೈತೆ ಅಂತ ಹೇಳಿ ನೋಡ್ರಿ ಎಲ್ಲ ಹೆಂಗೆ ಕುಂತಾರ. ಆರತಿ ನೋಡಾಕ ಕುಂತಾರ. ಫ್ರೆಂಡ್ಸ್ ಪ್ರಿಪ್ರೇಷನ್ ಮಾಡ್ಕೊಳತ್ತಾರ ನೋಡ್ರಿ ಅವ್ರು ಆರತಿಗೆ. ಫ್ರೆಂಡ್ಸ್ ನೋಡ್ಬೋದು ನೀವು ಮಂದಿ ಹಂಗೆ ಕುಂತಾರ ಅಂತೇಳಿ ಆರತಿ ನೋಡಾಕ. ಈಗ ಆರತಿ ಚಾಲು ಆಕೈತಿ. ಈಗ
ಡೆಕೋರೇಷನ್ ಈಗ ನೋಡ್ರಿ. ನದಿ ಆ ಕಡೆನೂ ಕುಂತಾರ ಭಾಳ ಮಂದಿ. ಇದೇನು ನದಿ ಐತೆ ನೋಡ್ರಿ, ಸಿಪ್ರಾ ನದಿ ರೀ ಇದು. ಇಲ್ಲೇ 12 ವರ್ಷಕ್ಕೊಮ್ಮೆ ಕುಂಭಮೇಳನೂ ಆಕೈತಂತ. ಬೋಟಿಂಗ್ ನೋಡ್ರಿ 30 ರೂಪೀಸ್ ಇರ್ತೈತಿ. ಬೋಟಿಂಗ್ ರೈನ್ ಓಡಿಸ್ತಾರ ಅಂತ ತೊಗೊಂಡಿನಿ ಟಿಕೆಟ. ಇಲ್ಲೇ ಟಿಕೆಟ್ ಕೊಂಡ್ರೈತೆ ನೋಡ್ರಿ. ಇಲ್ಲಿ ಆರ್ತಿ ನೋಡಕ್ಕೆ ಕುಂತಾರ ಎಲ್ಲರೂ. ನೋಡ್ರಿ ಬೋಟಿಂಗ್ ಐತಿದ. ಫ್ರೆಂಡ್ಸ್ ಆರತಿ ಚಾಲು ಆಯ್ತು ನೋಡ್ರಿ ಈಗ. ಆರತಿ ನೋಡಕ್ಕೆ ನೋಡ್ರಿ ಎಷ್ಟು ಮಂದಿ ನಿಂತಾರ. ಭಾಳ ಅಂದ್ರೆ ಭಾಳ ಮಂದಿ ಬಂದಿದ್ರಿ ಇಲ್ಲೇ. ಈಗ ಮತ್ತೆ ನಾವು ಹರಸಿದ್ದಿ ಮಾತಾ ಮಂದಿರ ಕಡೆ ಹೋಗೋಣ್ರಿ, ಅಲ್ಲಿ ಆರತಿ ನೋಡೋಣಂತ.
ಫ್ರೆಂಡ್ಸ್ ಈಗ ಆರತಿ ಯಾತ್ರೆಯಲ್ಲಿ ಆರತಿ ಇಷ್ಟು ಚಂದ ಮಾಡಿದ್ರೆ ಹೇಳ್ತೀನಿ ರೀ, ಭಾಳ ಚಲೋ ಅನಿಸುತ್ತೆ, ಮನಸ್ಸಿಗೆ ಭಾಳ ಶಾಂತ ಅನಿಸುತ್ತೆ. ಫಸ್ಟ್ ರಾಮಗಢದಾಗ ಆರತಿ ಮಾಡಿದ್ರಿ, ಆಮೇಲೆ ಹರಸಿದ್ಧಿ ಮಾತಾ ಮಂದಿರದಾಗೂ ಆರತಿ ಮಾಡಿದ್ರೆ ಏನು ವೈಬ್ ಇರ್ತೈತಿ ರೀ, ಅದು ಮಸ್ತ್ ಅನ್ಸತ್ತೆ. ಫ್ರೆಂಡ್ಸ್ ಇಲ್ಲಿ ಮಂದಿ ಹೇಳತ್ತಾರ ರೀ ಇವತ್ತು ಖಾಲಿ ಐತಂತ ಮಂದಿರ. ಆ್ಯಕ್ಚುಲಾಗಿ ಹೇಳ್ಬೇಕು ಭಾಳ ರಶ್ ಇರ್ತೈತಂತ ರೀ. ಹಂಗೆ ನೋಡಿದ್ರೆ ಸುಮಾರು ಏನಾರು ಬಂದ್ರೆ ದರ್ಶನ ಮಾಡೋಕ್ಕಾಗೋದಿಲ್ಲ ಅಂತ, ಭಾಳ ರಶ್ ಇರ್ತೈತಂತ. ಖಾಲಿ ಐತನತ್ತಾರ ಇಲ್ಲಿ ಮಂದಿ. ನನಗೆ ಇದೇ ರಶ್ ಅನ್ಸಾತೈತಿ. ಫ್ರೆಂಡ್ಸ್ ಈಗೆಲ್ಲ ಊಟ ಮಾಡಿದ್ದೀರಿ, ಊಟ ಮಾಡ್ಕೊಂತ ಸೀದಾ ರೂಮ್ ಕಡೆ ಹೋಗ್ತೀನಿ. ಈಗ ರೂಮ್ ಕಡೆ ಹೋಗಿ ರೆಸ್ಟ್ ಮಾಡ್ತೀನಿ. ಇವತ್ತಿಂದ ಎಲ್ಲ ಸಾಕ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ನಿಮ್ಗೆ ನಾಳೆ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಾಗ. ಚಲೋ ಅನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಜೈ ಮಹಾಕಾಲ್, ಹರ ಹರ ಮಹಾದೇವ್.